ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಗಣತಿದಾರರೇ ಹಾಗೂ ಮೇಲ್ವಿಚಾರಕರೇ, ಬನ್ನಿ ಇವತ್ತಿನ ಒಂದು ವಿಷಯ ಏನಪ್ಪ ಅಂದರೆ 2026-27ನೇ ಜನಗಣತಿ ಮನೆಪಟ್ಟಿ ಬ್ಲಾಕ್ ಕಾರ್ಯಾಚರಣೆಗೆ ನೀಡ್ತಾ ಇದೆ. ಸೊ ಇದರಲ್ಲಿ ಮೊದಲಿಗೆ ಆ್ಯಪ್ ಒಂದು ಡ್ಯಾಶ್ಬೋರ್ಡ್ ಮುಖಪಟದಲ್ಲಿ ಒಂದು ಪ್ರಶ್ನೆ ಬರುತ್ತೆ. ನಿಮಗೆ ಏನು ಗೊತ್ತಾ, ಲೇಔಟ್ ಮ್ಯಾಪ್ ಅನುಗುಣವಾಗಿ ಅಂತ ಇದೆ. ಕೆಳಗೆ ಎರಡು ಪ್ರಶ್ನೆ ಇದೆ, ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ, ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆ ಅಂತ. ಸೊ ಇದನ್ನು ಸುಮಾರಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ ಅಂದರೆ ಅವರು ಮ್ಯಾಪಲ್ಲಿ ಎಷ್ಟು ಬರ್ತಾವೋ ಕಟ್ಟಡಗಳು ಅಷ್ಟನ್ನು ಹಾಕಿದ್ದಾರೆ. ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆ ಅಂದರೆ ಕುಟುಂಬಗಳು ಎಷ್ಟಿರ್ತಾವಲ್ವ, ವಾಸ ಮಾಡ್ತಾರಲ್ವ, ಅಷ್ಟು ಮಾತ್ರ ಹಾಕಿದ್ದಾರೆ. ಸೊ ಇದು ಸಂಪೂರ್ಣವಾಗಿ ತಪ್ಪು. ಸೊ ಹಾಗಾಗಿ ಈ ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ ಎಷ್ಟಾಗಬೇಕು, ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆ ಎಷ್ಟಾಗಬೇಕು ಅನ್ನೋದನ್ನು ಒಂದು ಎಕ್ಸಾಂಪಲ್ ಆಗಿ ನಾನು ನಿಮಗೆ ಕ್ಲಾರಿಟಿಯನ್ನು ಕೊಡ್ತಾ ಹೋಗ್ತೇನೆ ಈ ಒಂದು ವಿಡಿಯೋದಲ್ಲಿ. ಈ ಒಂದು ವಿಡಿಯೋ ನಿಮಗೆ ಯಾಕಪ್ಪ ಅಂದರೆ ಇಲ್ಲಿ ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ ಐತಲ್ಲ, ಇದು ನಾನ್ ಎಡಿಟೇಬಲ್. ಒಂದು ಸರಿ ಎಂಟ್ರಿ ಮಾಡಿದರೆ ಮುಗೀತು, ಅದು ಕಟ್ಟಡಗಳ ಸಂಖ್ಯೆ ಎಡಿಟ್ ಆಗೋದಿಲ್ಲ. ನೀವು ಫಸ್ಟ್ ಟೈಮ್ ಎಷ್ಟು ಎಂಟ್ರಿ ಮಾಡಿರ್ತಾರೋ ಅಷ್ಟೇ ಅದು ತೊಗೊಳುತ್ತೆ, ಮತ್ತು ಪದೇ ಪದೇ ಅದನ್ನ ಎಡಿಟ್ ಮಾಡೋದಕ್ಕೆ ಬರೋದಿಲ್ಲ ಕಟ್ಟಡಗಳ ಸಂಖ್ಯೆನ, ಸರಿನಾ? ಸೊ ಹಾಗಾಗಿ ನಮ್ಮ ಮ್ಯಾಪಿಗೆ ಅನುಗುಣವಾಗಿ ಕರೆಕ್ಟಾಗಿ ಅಕ್ಯುರೇಟ್ ಅಲ್ಲಿದ್ದರೂ ಜಸ್ಟ್ 1% ಆ ಕಡೆ ಈ ಕಡೆ ಆದರೂ ನಡೆಯುತ್ತೆ, ಅದಕ್ಕಿಂತ ಜಾಸ್ತಿ ಮಿಸ್ಟೇಕ್ಸ್ ಆಗಬಾರ್ದು. ಓಕೆ, ಸೊ ಹಾಗಾದರೆ ಬನ್ನಿ ಈ ಒಂದು ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ ಯಾವುದು, ನಿರೀಕ್ಷಿತ ಜನಗಣತಿ ಮನೆಗಳನ್ನು ಸಂಖ್ಯೆ ಯಾವುದನ್ನು ಪರಿಗಣಿಸಬೇಕು ಅಂತ ವಿತ್ ಎಕ್ಸಾಂಪಲ್ ಆಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ, ಸರಿನಾ? ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ, ಗಣತಿಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ಗೆ ನಮ್ಮ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ನ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಮಾಹಿತಿಗಳನ್ನು ಪಡಿತಾ ಇದ್ದೀವಿ. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ನಾನು ಇಲ್ಲಿ ಒಂದು ಮನೆ ಪಟ್ಟಿ ನಕ್ಷೆಯನ್ನು ನಾನು ತಯಾರು ಮಾಡ್ಕೊಂಡಿದ್ದೇನೆ. ಸೊ ಇದರಿಂದ ನಾನು ನಿಮಗೆ ಅರ್ಥ ಮಾಡ್ಸೋಕೆ ಹೋಗ್ತಿದ್ದೀನಿ, ಕಟ್ಟಡಗಳು ಅಂದರೆ ಏನು, ಜನವಸತಿ ಮನೆ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಸುಮಾರು ಸಲ ಹೇಳಿದ್ದೀವಿ, ಸೊ ಆದರೂ ಒಂದು ಸಲ ರಿಪೀಟ್ ಮಾಡ್ತಾಯಿದ್ದೆ. ಇಲ್ಲಿ ನೋಡಿರಿ, ಮೊದಲನೇ ಒಂದು ಮನೆ ಕಟ್ಟಡ ಏನಿದೆ, ಸೊ ಅದಕ್ಕೆ ನಾನು CN001 ಅಂತ ಕೊಟ್ಟಿದ್ದೇನೆ. ಯಾಕಂದರೆ ಅದು ಒಂದೇ ಕಟ್ಟಡ, ಒಂದೇ ಜನವಸತಿ ಮನೆ. ಓಕೆ, ಈ ಎರಡನೇ ಬರೋಣ, ಅದು ಎರಡನೇ ಕಟ್ಟಡ, ಅಲ್ಲೂ ಕೂಡ ಒಂದೇ ಜನವಸತಿ ಮನೆ ಇದೆ. ನೆಕ್ಸ್ಟ್ ಮೂರನೇದು ಬರೋಣ, ಅದು ಕಟ್ಟಡ ಸಂಖ್ಯೆ 3, ಅಲ್ಲಿ ಒಂದೇ ಜನವಸತಿ ಮನೆ ಇದೆ, ಕಟ್ಟಡನೂ ಒಂದೇ ಇದೆ, ಜನವಸತಿ ಮನೆಯೂ ಒಂದೇ ಇದೆ. ನೆಕ್ಸ್ಟ್ ನಾಲ್ಕನೇದು ಇದು ದೇವಸ್ಥಾನ, ಸರಿನಾ? ನೆಕ್ಸ್ಟ್ ಐದನೇದು ಬಂದುಬಿಟ್ಟು 005 ಇದೆ ಕಟ್ಟಡ ಸಂಖ್ಯೆ. ಆರನೇದು 006 ಇದೆ. ಓಕೆ, ಅಲ್ಲೂ ಒಂದೇ ಕಟ್ಟಡ ಇದೆ. ನೆಕ್ಸ್ಟ್ ಏಳನೇದು ಒಂದೇ ಕಟ್ಟಡ ಇದೆ, ಅದು ಕಟ್ಟಡ ಸಂಖ್ಯೆ 7. ನೆಕ್ಸ್ಟ್ ಎಂಟನೇದು ಕಟ್ಟಡ ಸಂಖ್ಯೆ 8 ಇದೆ. ಇಲ್ಲಿ ನೋಡಿ, 9ನೇ ಸೂಕ್ಷ್ಮವಾಗಿ ಗಮನಿಸಿ, ಕಟ್ಟಡ ಸಂಖ್ಯೆ 9ರಲ್ಲಿ ನಾನು ಬ್ರಾಕೆಟಲ್ಲಿ 2 ಹಾಕಿದ್ದೇನೆ. ಅಂದರೆ ಅರ್ಥ ಕಟ್ಟಡ ಸಂಖ್ಯೆ 9, ಅದರಲ್ಲಿ 2 ಜನವಸತಿ ಮನೆಗಳು ಬರ್ತವೆ, ಸರಿನಾ? ನೆಕ್ಸ್ಟ್ ಕಟ್ಟಡ ಸಂಖ್ಯೆ 10. ಸೊ ಇಲ್ಲಿ ನೆನಪಿಟ್ಕೊಳ್ಳಿ, ಒಟ್ಟು ಕಟ್ಟಡಗಳ ಸಂಖ್ಯೆ 10 ಬಂದಿದ್ದಾವೆ. ಕಟ್ಟಡಗಳು ಎಷ್ಟು ಬಂದಿದ್ದಾವೆ? 10 ಬಂದಿದ್ದಾವೆ ಒಟ್ಟು. ಅದೇ ಜನವಸತಿ ಮನೆಗಳನ್ನು ಲೆಕ್ಕ ಹಾಕಿದರೆ ಎಷ್ಟಾಗುತ್ತೆ? 11 ಆಗುತ್ತೆ. ಇನ್ನು ಯಾಕಂತಂದರೆ ಈಗ ಕಟ್ಟಡ ಸಂಖ್ಯೆ 1, 2, 3, 4, 5, 6, 7, 8, 9ರಲ್ಲಿ 2 ಬಂದಿದ್ದಾವೆ. ಓಕೆನಾ? ಸೊ 9, 10, ಇದು 11 ಆಗುತ್ತೆ. ಒಟ್ಟು ಜನವಸತಿ ಮನೆಗಳು 11 ಆಗುತ್ತೆ, ಸರಿನಾ? ಸೊ ಇದನ್ನು ನಾವು ಈ ರೀತಿ ಬರ್ಕೊಂಡ್ರೆ ನೋಡಿ, ಇಲ್ಲಿ ನಾನು ಬರ್ಕೊಂಡಿದ್ದೇನೆ. ಮೊದಲನೇದಾಗಿ ಲೈನ್ ನಂಬರು, ನಾವೇನು ಆ್ಯಪಲ್ಲಿ ಫಸ್ಟಿಗೆ ಸಿಗುತ್ತಲ್ಲ ಲೈನ್ ನಂಬರು. ಆಮೇಲೆ ಇನ್ನೂ ಒಂದು ನಾನು ನಿಮಗೆ ಇಲ್ಲಿ ಖಚಿತಪಡಿಸ್ತೇನೆ, ಇಲ್ಲಿ ಲೈನ್ ನಂಬರು, ಕಟ್ಟಡ ಸಂಖ್ಯೆ, ಜನವಸತಿ ಮನೆ ಸಂಖ್ಯೆ, ಕುಟುಂಬದ ಸಂಖ್ಯೆ, ಇಲ್ಲಿ ಒಟ್ಟು 4 ಪ್ರಶ್ನೆಗಳಲ್ಲಿ ಆ್ಯಪಲ್ಲಿ 4 ಹತ್ರ ನಂಬರ್ಗಳು ಜನ್ರೇಟ್ ಆಗ್ತಾ ಹೋಗ್ತವೆ, ಸರಿನಾ? ಸೊ ಈ 4 ನಂಬರ್ಗಳು ಒಂದಕ್ಕೊಂದು ಟ್ಯಾಲಿ ಬರಬೇಕಂತ ಏನೂ ಇಲ್ಲ, ನಂಬರ್ಗಳು ವೇರಿಯೇಷನ್ ಆಗ್ತವೆ. ಯಾಕೆ ವೇರಿಯೇಷನ್ ಆಗ್ತವಂತ ನಿಮಗೆ ಹೀಗೆ ಗೊತ್ತಾಗುತ್ತೆ. ನೋಡಿ, ಮೊದಲನೇದಾಗಿ ಲೈನ್ ನಂಬರ್ 1 ಆಟೋಮೆಟಿಕ್ಕಾಗಿ ತಗೊಳುತ್ತೆ. ಕಟ್ಟಡ ಸಂಖ್ಯೆ 001 ಅಂತ ನಾವು ಬರ್ಕೊಂಡಿದ್ರೆ, ಸೊ ಅದು ಜನವಸತಿ ಮನೆ ಒಂದೇ ಇರುತ್ತೆ, ಅದು ವಾಸ, ನಾವು ವಾಸ ಅಂತ ಕೊಡ್ತೀವಿ. ವಾಸ ಅಂತ ಕೊಟ್ಟಾಗ ಏನಾಗುತ್ತೆ? ಕುಟುಂಬ ಸಂಖ್ಯೆ ಜನ್ರೇಟ್ ಆಗುತ್ತೆ. ಪ್ರಶ್ನೆ ಸಂಖ್ಯೆ 9ರಲ್ಲಿ ಕುಟುಂಬ ಸಂಖ್ಯೆ, ನಾವು ಇದು ಪ್ರಶ್ನೆ ಸಂಖ್ಯೆ 7ರಲ್ಲಿ ಮನೆ ಬಳಕೆ ಅದೈತಲ್ವ, ಅಲ್ಲಿ ವಾಸ ಅಂತ ಕೊಟ್ಟರೆ ಕುಟುಂಬ ಸಂಖ್ಯೆ ಅದು 001 ಅಂತ ಆಟೋಮೆಟಿಕ್ಕಾಗಿ ತಗೊಳುತ್ತೆ. ಇಲ್ಲಿ ಕಟ್ಟಡ ಸಂಖ್ಯೆ 2, ಜನವಸತಿ ಮನೆ ಸಂಖ್ಯೆನೂ 2, ಇದು ವಾಸ ಪ್ಲಸ್ ಅಂಗಡಿ ಇದೆ. ಸೊ ಇಲ್ಲಿ ವಾಸನೂ ಇದ್ದಾರೆ, ಜೊತೆಗೆ ಅಂಗಡಿನೂ ಇದೆ. ಸೊ ಅದನ್ನು ನಾವು ಒಂದು ಜನವಸತಿ ಮನೆ ಅಂತ ಪರಿಗಣಿಸಬೇಕು. ಅಲ್ಲಿ ವಾಸ ಇರೋದ್ರಿಂದ ಆ ಒಂದು ಪ್ರಶ್ನೆಗೆ ನಾವು ವಾಸ ಪ್ಲಸ್ ಅಂಗಡಿ ಕೊಟ್ಟ ತಕ್ಷಣ ಅಲ್ಲಿ ಕುಟುಂಬ ಸಂಖ್ಯೆ 002 ಅಂತ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತೆ. ಓಕೆ, ಇಲ್ಲಿ ಕಟ್ಟಡ ಸಂಖ್ಯೆ 3, ಅದು ಜನವಸತಿ ಮನೆ ಸಂಖ್ಯೆನೂ 3,
ಅದು ಶಾಲೆ ಆಗಿರುತ್ತೆ. ಸೊ ಶಾಲೆ ಅಂತ ಕೊಟ್ಟ ತಕ್ಷಣ ಅಲ್ಲಿ ಕುಟುಂಬ ಸಂಖ್ಯೆ ಅದಕ್ಕೆ ಜನ್ರೇಟ್ ಆಗೋದಿಲ್ಲ. ಓಕೆ. ನೆಕ್ಸ್ಟ್ ಕಟ್ಟಡ ಸಂಖ್ಯೆ 4, ಜನವಸತಿ ಮನೆ ಸಂಖ್ಯೆನೂ 4, ಅದು ದೇವಸ್ಥಾನ ಆಗಿರುತ್ತೆ, ಹಾಗಾಗಿ ಅದಕ್ಕೆ ಕುಟುಂಬ ಸಂಖ್ಯೆ ತಗೊಂಡಿರಲ್ಲ. ನೆಕ್ಸ್ಟ್ ಕಟ್ಟಡ ಸಂಖ್ಯೆ 5, ಜನವಸತಿ ಮನೆ ಸಂಖ್ಯೆನೂ 5, ಅದು ವಾಸ ಇದ್ದಾರೆ. ಸೊ ಈಗ ಅದು ಕುಟುಂಬ ತಗೊಳುತ್ತೆ. ಇಲ್ಲಿಗೆ 3ನೇ ಕುಟುಂಬ ಆಯಿತು, ಸರಿನಾ. ನೆಕ್ಸ್ಟು ಕಟ್ಟಡ ಸಂಖ್ಯೆ 6, ಜನವಸತಿ ಮನೆ ಸಂಖ್ಯೆನೂ 6 ಇದೆ, ಅದು ಸಮುದಾಯ ಭವನ ಇದೆ. ಇದನ್ನು ನಾವು ಜನವಸತಿ ಮನೆ ಅಂತಲೇ ಪರಿಗಣಿಸಬೇಕು, ಬಟ್ ಅಲ್ಲಿ ವಾಸ ಇಲ್ಲ ಅಷ್ಟೇ, ಸರಿನಾ. ನೆಕ್ಸ್ಟು ಕಟ್ಟಡ ಸಂಖ್ಯೆ 7, ಜನವಸತಿ ಮನೆ ಸಂಖ್ಯೆ 7, ಅದು ಖಾಲಿ ಇದೆ. ಖಾಲಿ ಇದ್ದರೂ ಕೂಡ ನಾವು ಅದನ್ನ ಜನವಸತಿ ಮನೆ ಅಂತಲೇ ಪರಿಗಣಿಸಬೇಕು. ಸೊ ಹಾಗಾಗಿ ಅದಕ್ಕೂ ಕುಟುಂಬ ಸಂಖ್ಯೆ ಜನ್ರೇಟ್ ಆಗಿರೋದಿಲ್ಲ. ಕಟ್ಟಡ ಸಂಖ್ಯೆ 8, ಜನವಸತಿ ಮನೆ ಸಂಖ್ಯೆನೂ 8, ಅದು ಅಂಗಡಿ ಇದೆ, ಬರೀ ಅಂಗಡಿ ಮಾತ್ರ ಇದೆ, ವಾಸಗೀಸ ಏನಿಲ್ಲ, ಬರೀ ಅಂಗಡಿ ಮಾತ್ರ ಇದೆ. ಸೊ ಅದಕ್ಕೂ ಕೂಡ ಕುಟುಂಬ ಸಂಖ್ಯೆ ಜನ್ರೇಟ್ ಆಗೋದಿಲ್ಲ, ಬಟ್ ಅದನ್ನ ಆ್ಯಸ್ ಎ ಜನವಸತಿ ಮನೆ ಅಂತ ಪರಿಗಣಿಸಬೇಕಾಗುತ್ತೆ ನಾವು. ನೆಕ್ಸ್ಟು ಕಟ್ಟಡ ಸಂಖ್ಯೆ 9, ಇಲ್ಲಿ ಬ್ರಾಕೆಟಲ್ಲಿ 2 ಅಂತ ಬರೆದಿದ್ದೇನೆ, ಯಾಕಂದರೆ ಆ 9ನೇ ಕಟ್ಟಡದಲ್ಲಿ 2. ಸೊ ನಾನು ನಿಮಗೆ ಚಿತ್ರದಲ್ಲಿ ತೋರಿಸಿದ್ದೆ ನಾನು. ಈಗ ನೋಡಿರಿ ಇಲ್ಲಿ ಈ 9ನೇ ಕಟ್ಟಡದಲ್ಲಿ 2 ಜನವಸತಿ ಮನೆಗಳಿದ್ದಾವೆ. ಸೊ ಹಾಗಾಗಿ 9 ಬ್ರಾಕೆಟಲ್ಲಿ 2 ಅಂತ ಹಾಕಿದ್ದೇನೆ, ಸರಿನಾ. ಸೊ ಆಗ ಏನಾಯಿತು, ಈ 9ರ 2ರಲ್ಲಿ ಸೊ ಜನವಸತಿ ಮನೆ 9ನೇದು ಏನಿರುತ್ತೆ, ವಾಸ ಇರ್ತಾರೆ, ಅದಕ್ಕೆ ಕುಟುಂಬ ಸಂಖ್ಯೆ ಜನ್ರೇಟ್ ಆಗುತ್ತೆ. ಅದೇ ಕಟ್ಟಡ ಸಂಖ್ಯೆ 9ರಲ್ಲಿ ಜನವಸತಿ 9ನೇದು ಏನಾಗಿರುತ್ತಪ್ಪ ಅಂದರೆ ಅದು 10ನೇದು ಏನಾಗಿರುತ್ತೆ ಅಂದರೆ ದನದ ಕೊಟ್ಟಿಗೆ ಆಗಿರುತ್ತೆ. ಓಕೆನಾ. ಕಟ್ಟಡ ಸಂಖ್ಯೆ 9ರಲ್ಲಿ 9ನೇದು ವಾಸ ಇರ್ತಾರೆ, ಅದೇ ಕಟ್ಟಡ ಸಂಖ್ಯೆ 9ರಲ್ಲಿ 10ನೇ ಜನವಸತಿ ಮನೆ ಏನಾಗಿರುತ್ತೆ, ದನದ ಕೊಟ್ಟಿಗೆ ಆಗಿರುತ್ತೆ. ಸೊ ಅದಕ್ಕೆ ಕುಟುಂಬ ಸಂಖ್ಯೆ ಬಂದಿರೋದಿಲ್ಲ. ಓಕೆನಾ. ಆಮೇಲೆ ಇನ್ನೂ ಒಂದು ಕ್ಲಾರಿಟಿ ಕೊಡ್ತೀನಿ. ಕಟ್ಟಡ ಸಂಖ್ಯೆ 10 ಇದೆ. ಈಗ ನೋಡಿರಿ, ಇಲ್ಲಿ ತೋರಿಸ್ತೇನೆ ನಿಮಗೆ. ನೋಡಿರಿ, ಇದು ಲಾಸ್ಟ್ನೇದು ಕಟ್ಟಡ ಸಂಖ್ಯೆ 10 ಇದೆ, ಒಂದೇ ದ್ವಾರ ಬಾಗಿಲಿದೆ, ಸರಿನಾ. ಒಂದೇ ಮನೆ ಇದೆ, ಒಂದೇ ಕಟ್ಟಡ ಇದೆ, ಒಂದೇ ಜನವಸತಿ ಮನೆ ಇದೆ. ಆದರೆ ಇಲ್ಲಿ 2 ಅಣ್ಣ ತಮ್ಮರು ವಾಸ ಮಾಡ್ತಾ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಈ ರೀತಿ ಒಂದು ಸಿನಾರಿಯೋ ನಿಮಗೆ ಬರುತ್ತೆ. ಏನಾಗುತ್ತೆ, ಕಟ್ಟಡ ಸಂಖ್ಯೆ 10ರಲ್ಲಿ 10 ಕಟ್ಟಡ ಸಂಖ್ಯೆ 10, ಅದು ಜನವಸತಿ ಮನೆ ಅದು 11 ಅದು, ಯಾಕಂದರೆ ಇಲ್ಲಿ ಒಂದು ಜಾಸ್ತಿ ಆಯ್ತು ನೋಡಿರಿ ಜನವಸತಿ ಮನೆ. ನೆಕ್ಸ್ಟು ಅಲ್ಲಿ 2 ಕುಟುಂಬಗಳು ಬರ್ತವೆ, ಒಂದೇ ಮನೆ, ಅದು 2 ಬಾಗಿಲಿಲ್ಲ, ಬಟ್ ಒಂದೇ ಬಾಗಿಲಿದೆ, ಆದರೂ 2 ಕುಟುಂಬಗಳು ಬರ್ತವೆ. ಅಂಥ ಟೈಮಲ್ಲಿ ಜನವಸತಿ 11ರಲ್ಲಿ 2 ಕುಟುಂಬ ಅಂತ ಇಲ್ಲಿ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ವಾಸ ಒಂದೇ ಮನೆ, ಒಂದರಲ್ಲಿ ಅಣ್ಣ ಇದ್ದಾನೆ, ಅದಕ್ಕೆ 5ನೇ ಕುಟುಂಬ ಸಂಖ್ಯೆ ಅಂತ ತಗೊಳುತ್ತೆ. ತಮ್ಮನ ಒಂದು ಕುಟುಂಬಕ್ಕೆ 6 ಅಂತ ತಗೊಳುತ್ತೆ, ಸರಿನಾ. ಸೊ ಇದನ್ನೆಲ್ಲ ಪರಿಗಣಿಸಿದಾಗ ನಮಗೆ ಗೊತ್ತಾಗೋದೇನಪ್ಪ ಅಂದರೆ ಇಲ್ಲಿ ಕಟ್ಟಡ ಸಂಖ್ಯೆಗಳನ್ನು ಲೆಕ್ಕ ಹಾಕೋಣ. ಇಲ್ಲಿ ಕಟ್ಟಡ ಸಂಖ್ಯೆ ನೋಡಿರಿ, 1 2 3 4 5 6 7 8 9, ಅದು ಒಂದು ಸರಿ ಲೆಕ್ಕ ಹಾಕಬೇಕು, 10. ಒಟ್ಟು ಕಟ್ಟಡಗಳ ಸಂಖ್ಯೆ 10 ಇದೆ, ಸರಿನಾ. ಕಟ್ಟಡಗಳ ಸಂಖ್ಯೆ 10 ಇದೆ. ಈಗ ಜನವಸತಿ ಮನೆಗಳ ಸಂಖ್ಯೆಗೆ ಬರೋಣ, ಸರಿನಾ. ಜನವಸತಿ ಮನೆಗಳ ಸಂಖ್ಯೆ ಎಷ್ಟಿದ್ದಾವೆ, 11 ಆಯಿತು. ಯಾಕೆ ಒಂದು ಜಾಸ್ತಿ ಆಯಿತು ಅಂದರೆ ಕಟ್ಟಡ ಸಂಖ್ಯೆ 9ರಲ್ಲಿ 2 ಜನವಸತಿ ಮನೆ ಇದೆ, ಒಂದು ವಾಸ ಇದೆ, ಒಂದು ದನದ ಕೊಟ್ಟಿಗೆ ಇದೆ. ಸೊ ಹಾಗಾಗಿ ಒಂದು ಎಕ್ಸ್ಟ್ರಾ ಆಯ್ತು ಇಲ್ಲಿ. ಸೊ ಜನವಸತಿ ಮನೆ ಅಂದರೆ ಯಾವನ್ನೆಲ್ಲ ಪರಿಗಣಿಸ್ಬೇಕಂದ್ರೆ ಇಲ್ಲಿದೆ ನೋಡಿ, ವಾಸದ ಮನೆಗಳು, ವಾಸೇತರ ಮನೆಗಳು, ಖಾಲಿ ಇರ್ಬೋದು, ಅಂಗಡಿ ಇರ್ಬೋದು, ಶಾಲೆ, ಸಮುದಾಯ ಭವನ, ಅಂಚೆ ಕಚೇರಿ, ಪೋಸ್ಟ್ ಆಫೀಸು, ಏನೇ ಇರಲಿ ಕಟ್ಟಡ ಅಂತ ನಾವೇನು ಒಂದು ಆ್ಯಸ್ ಪರ್ ಸೆನ್ಸಸ್ ಪ್ರಕಾರ ನಾವೇನು ನಿರೂಪಣೆ ಮಾಡಿದ್ವಿ, 4 ಗೋಡೆಗಳು ಮೇಲ್ಚಾವಣಿ ಇರ್ತಕ್ಕಂಥದ್ದನ್ನು, ಅದನ್ನೆಲ್ಲ ನಾವು ಏನು ಮಾಡಬೇಕಾಗುತ್ತೆ, ಕಟ್ಟಡ ಅಂತ ಪರಿಗಣಿಸಬೇಕು. ಜನವಸತಿ ಮನೆ ಅಂದರೆ ಅದು ಕಟ್ಟಡದ ಜೊತೆ ಒಂದು ಮುಖ್ಯವಾದ ದ್ವಾರ ಇರಬೇಕು, ಅಂಥವನ್ನು ಜನವಸತಿ ಮನೆ ಅಂತ ಪರಿಗಣಿಸ್ತೇವೆ. ಸೊ ಇದನ್ನೆಲ್ಲ ನೋಡೋದಾದರೆ ಕಟ್ಟಡಗಳ ಸಂಖ್ಯೆ ಇಲ್ಲಿ 10 ಇದೆ, ಜನವಸತಿ ಮನೆಗಳ ಸಂಖ್ಯೆ 11 ಆಗಿದೆ, ಅಂದರೆ ಜಾಸ್ತಿ ಆಗುತ್ತೆ. ನೋಡಿರಿ, ಕಟ್ಟಡಗಳ ಸಂಖ್ಯೆ ಮತ್ತು ಜನವಸತಿ ಮನೆಗಳ ಸಂಖ್ಯೆ ಕೆಲವು ಸಮ ಇರ್ಬೋದು, ಓಕೆನಾ. ಪ್ರತಿಯೊಂದು ಕಟ್ಟಡದ ಒಂದೊಂದೇ ಜನವಸತಿ ಮನೆ ಇದ್ದರೆ ಸಮ ಇರ್ತವೆ. ಕೆಲವು ಸಾರಿ ಏನಾಗುತ್ತೆ, ಒಂದು ಕಟ್ಟಡದಲ್ಲಿ ಒಂದಕ್ಕಿಂತ ಹೆಚ್ಚು ಜನವಸತಿ ಮನೆ ಇದ್ದಾಗ ಕಟ್ಟಡಗಳ ಸಂಖ್ಯೆಗಿಂತ ಜನವಸತಿ ಮನೆ ಸಂಖ್ಯೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಸಮ ಇರಬೇಕು, ಇಲ್ಲ ಜಾಸ್ತಿ ಇರಬೇಕು, ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ, ಸರಿನಾ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಇನ್ನೂ ಒಂದು ಏನು ಪ್ರಾಬ್ಲಮ್ ಕೇಳ್ತಾ ಇದ್ದಾರಪ್ಪ ಅಂದರೆ ಕೆಲವರು ಡಿಲೀಟ್ ಮಾಡ್ತಾ ಇದ್ದಾರೆ. ಏನು, ಈಗ ಕಟ್ಟಡ ಸಂಖ್ಯೆ ಎಲ್ಲ ನಮೂದಿಸಿರ್ತಾರೆ,
ನಮೂದಿಸಿಬಿಟ್ಟು ಅದು ಸಿಂಕ್ ಆಗಿರಲ್ಲ ಅಥವಾ ಏನೋ ಒಂದು ಕಾರಣಕ್ಕೆ ಏನು ಮಾಡಿಬಿಡ್ತಾರೆ ಗೊತ್ತಾ, ಡಿಲೀಟ್ ಮಾಡಿ ಹೊಸ್ದಾಗಿ ಮಾಡೋಣ ಅಂತ ಹೋಗ್ತಾರೆ. ಸೊ ಇದು ನೀವು ಮಾಡ್ತಕ್ಕಂಥ ದೊಡ್ಡ ಮಿಸ್ಟೇಕ್ಸು. ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡೋದಕ್ಕೆ ಹೋಗ್ಬೇಡಿ ನೀವು, ಓಕೆನಾ. ಸೊ ಸಿಂಕ್ ಆಗಿಲ್ಲ ಅಂದರೆ ಒಂದು 10 ನಿಮಿಷ ವೆಯ್ಟ್ ಮಾಡಿ, ನಿಮ್ಮ ಫೋನನ್ನು ನೆಟ್ ಆಫ್ ಮಾಡಿ ಆನ್ ಮಾಡಿ, ಏರೋಪ್ಲೇನ್ ಮೋಡ್ಗೆ ಹಾಕಿ ಮತ್ತೆ ಆನ್ ಮಾಡಿ, ನೆಟ್ಟನ್ನು ಆನ್ ಮಾಡಿ ಸಿಂಕ್ ಮಾಡೋದು ಖಂಡಿತ ಸಿಂಕ್ ಆಗುತ್ತೆ. ಸಿಂಕ್ ಆಗುವ ಸಂದರ್ಭದಲ್ಲಿ ನೆಟ್ ಆನ್ ಇರಬೇಕು, ಸಿಗ್ನಲ್ ಸ್ಟ್ರೆಂತ್ ಚೆನ್ನಾಗಿರಬೇಕು, ಓಕೆನಾ. ಇಲ್ಲ ಕೆಲವು ಸಾರಿ ಸರ್ವರ್ ಟೋಕನ್ ಅಂತ ಏನೋ ಬರುತ್ತೆ ಅಂತ ಹೇಳ್ತಾಯಿದ್ರು. ಸೊ ಅಂಥ ಟೈಮಲ್ಲಿ ಏನು ಮಾಡ್ತಾರೆ ಕೆಲವರು ಅಂದರೆ ಡಿಲೀಟ್ ಮಾಡಿಬಿಡ್ತಾರೆ, ಡಿಲೀಟ್ ಮಾಡಿ ಹೊಸ್ದಾಗಿ ಮಾಡೋಣ ಅಂತ. ಸೊ ಡಿಲೀಟ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಅಲ್ಲಿ ನಿಮ್ಮ ಮಾಹಿತಿ ಅಷ್ಟೇ ಡಿಲೀಟ್ ಆಗಿರುತ್ತೆ ಹೊರತು ನೀವು ಕೊಟ್ಟಂತಹ ಕಟ್ಟಡ ಸಂಖ್ಯೆ ಆಗಲಿ ಜನವಸತಿ ಮನೆ ಸಂಖ್ಯೆ ಆಗಲಿ ಡಿಲೀಟ್ ಆಗಿರೋದಿಲ್ಲ. ಆಗ ಏನಾಗುತ್ತದು, ನೀವು ಡಿಲೀಟ್ ಆಗಿದ್ದರೆ ಮಾಹಿತಿ ಡಿಲೀಟ್ ಆಗಿರುತ್ತೆ, ನೆಕ್ಸ್ಟ್ ಹೊಸ ಮನೆ ಮಾಡೋಕ್ಕೆ ಹೋದಾಗ ಅದು ಕಟ್ಟಡ ಸಂಖ್ಯೆ ಕಂಟಿನ್ಯೂ ತಗೊಳುತ್ತೆ, ಸರಿನಾ. ಆಗ ಏನಾಗುತ್ತೆ, ಕಟ್ಟಡ ಸಂಖ್ಯೆಗಳು ವೇರಿಯೇಷನ್ ಆಗೋ ಸಂಭವ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು 5ನೇ ಮನೆಗೆ ಹೋಗಿದ್ದೀರಿ, 5ನೇ ಮನೆ ಗಣತಿ ಮಾಡ್ತೀರಿ, ಸಿಂಕ್ ಮಾಡ್ತೀರಿ, ಅವಾಗ ಅದೇನೋ ಕಾರಣಕ್ಕೆ ಸಿಂಕ್ ಆಗೋದಿಲ್ಲ. ಅದೇನಾಗೋದು, ನೀವೇನು ಮಾಡ್ತೀರಿ, ಆ 5ನೇ ಮನೆ ಡಿಲೀಟ್ ಮಾಡಿಬಿಡ್ತೀರಿ, ಓಕೆನಾ. ನೆಕ್ಸ್ಟು ತಿರ್ಗಾ ಮೊದಲನೇದಾಗಿ ಮನೆ 5ನೇ ಮನೆ ಕಟ್ಟಡವನ್ನು ಮಾಡೋದಕ್ಕೆ ಹೋಗ್ತೀರಿ, ಅವಾಗ ಏನಾಗೋದು ಗೊತ್ತಾ, ಆ್ಯಪಲ್ಲಿ ಕಟ್ಟಡ ಸಂಖ್ಯೆ ಮತ್ತು ಜನವಸತಿ ಮನೆ ಸಂಖ್ಯೆ 5 ತಗೊಳುತ್ತೆ, ಬಟ್ ಜನವಸತಿ ಮನೆ ಸಂಖ್ಯೆ 6 ತಗೊಳುತ್ತೆ ಅದು. ಯಾಕಂದರೆ ಆಲ್ರೆಡಿ 5 ನೀವು ಹಾಕಿದ್ದೀರಿ. ಹಾಗಾಗಿ ಈ ಡಿಲೀಟ್ ಮಾಡಿದ್ರೆ ಈ ಒಂದು ಸಮಸ್ಯೆಗಳು ಪರಿಹಾರ ಆಗಲ್ಲ. ಸೊ ಯಾವುದೇ ಕಾರಣಕ್ಕೂ ನೀವು ಡಿಲೀಟ್ ಮಾಡೋದಕ್ಕೆ ಹೋಗ್ಬಿಡ್ರಿ, ಬೇಕಾದ್ರೆ ಎಡಿಟ್ ಮಾಡ್ಕೊಳ್ಳಿ, ಅದಕ್ಕಂತಲೇ ಎಡಿಟ್ ಆಪ್ಷನ್ ಕೊಟ್ಟಿದ್ದಾರೆ. ನೀವೇನೇ ಮಿಸ್ಟೇಕ್ಸ್ ಇದ್ದರೂ ಎಡಿಟ್ ಮಾಡ್ಕೊಳ್ಳಿ, ಎಡಿಟನ್ನು ಮಾಡಿಕೊಂಡು ಸರಿ ಮಾಡ್ಕೊಳ್ಳಿ, ಡಿಲೀಟ್ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಇದಿಷ್ಟು ಮಾಹಿತಿ, ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಉಪಯುಕ್ತ ಅನಿಸಿದರೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಹಿತಿ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.